So hi guys, hello, welcome to another reaction video. Welcome to Krishna 2.0 reaction channel. ಯಾರು ಹೊಸ ಬಂದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ತೆಳಗಡೆ ಒಂದು ರೆಡ್ ಬಟನ್ ಅದ, ಜಲ್ದಿ ಹೋಗ್ತಾರೆ. ಅಂಡ್ guys, we are with ಒಂದು ಜನಪದ ಸಾಂಗ್ ಅಲ್ಲ, ಇದು ಸಾಂಗ್ ಅನ್ಬೋದು, ಇಮೋಷನಲ್ ಸಾಂಗ್ ಅನ್ಬೋದು. ಲೆಟ್ಸ್ ಗೋ ಗೈಸ್. ಆ ಸಾಂಗ್ ನೋಡಿದ ಮೇಲೆ ಗೊತ್ತಾಗೈತೆ, ಬಿಕಾಸ್ ನಾನು ನೋಡಿಲ್ಲ ಇನ್ನೋರ್ಗು. ದ್ಯಾಟ್ಸ್ ವೈ ಜನಪದ ಅಂತ ಎಲ್ಲೂ ಮೆನ್ಷನ್ ಇಲ್ಲ. ಲೆಟ್ಸ್ ಗೋ ಗೈಸ್, ಇಟ್ಸ್ ಅ ಸಾಂಗ್ ಅಂಡ್ ನಮ್ಮ ಫಯಾಜ್ ಬಾಯ್ ಕಡೆಯಿಂದ ಐತಿದ. ಅಂಡ್ ಟೈಟಲ್ ತಮ್ಮನಿಲ್ ನೋಡಿ ಗೊತ್ತಾಗಿರ್ತದೆ ನಿಮಗೆ. ಯಾಕೆ ಟೈಟಲ್ ಬಂದ್ಬಿಟ್ಟು ಬದಲಾಯಿತು ನನ್ನ ಜೀವನ. ಸೊ ನನ್ನ ಜೀವನ ಬದಲಾಗೈತಿ, ಎದರ ಸಂಬಂಧ ಆಗೈತಿ, ಏನಾಗೈತಿ, ಚಲೋ ಆಗೈತೋ ಕೆಟ್ಟದಾಗೈತೋ, ಬೆಳಕತಾನೋ ಬೀಳಾಕತಾನೋ, ಅದನ್ನ ನೋಡ್ಬೇಕಂತ ನಾವು ಸಾಂಗ್ ನೋಡ್ಬೇಕು. ಯಾಕಂದ್ರೆ ಲಿರಿಕ್ಸ್ ಬಂದು ಮಂಜುನಾಥ್ ಬೈ ಕಡೆಯಿಂದ, ಸಿಂಗರ್ ಬೆಳ್ಳಚ್ಚ ಅಂತ ನಮ್ಮ ಫಯಾಜ್ ಬೈ ಕಡೆಯಿಂದ. ಅಂಡ್ ಲೆಟ್ಸ್ ಗೋ ಗೈಸ್, ರೆಕಾರ್ಡ್ ಲೇಬಲ್ ಫಯಾಜ್ ಬೈ ಕಡೆಯಿಂದ. ಓಕೆ, ಲೆಟ್ಸ್ ಗೋ ಗೈಸ್. ಹೆಡ್ಫೋನ್ ತಗೋರಿ, ಚಲೋ ಫೀಲ್, ಚಲೋ ಸೌಂಡ್, ಚಲೋ ಫೀಲ್ ಬರಬೇಕಂದ್ರೆ ನಾ ಸೈಡ್ ಸರಿ ಇದೆ. ಅಂಡ್ ನಿಮಗೆ ಈ ಹುಡಿ ಬಾಯ್ ಮಾಡ್ಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೈತಿ, ತಗೋಬಹುದು. ನೀವು ಅಲ್ಲಿಂದ ಬಾಯ್ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಇರ್ತೈತಿ. ಟಿ ಶರ್ಟ್ ಅಂತ ಹಾಕಿರ್ತೀನಿ. ಸೊ ಅದ್ರ ಮುಂದೆ ಲಿಂಕ್ ಇರ್ತದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರೆ ನೀವು ಸೀದಾ ಆ್ಯಪಿಗೆ ಹೋಗ್ತೀರಿ, ಅಲ್ಲಿಂದ ಬಾಯ್ ಮಾಡ್ಬೋದು. ರೇಟ್ ಭಾಳ ಕಮ್ಮಿ ಐತಿ. ಆ್ಯಂಡ್ ಲಾಸ್ ಆಂಜಲಸ್ ಐತಿ. ಲೆಟ್ಸ್ ಗೋ ಗೈಸ್, ಬಾಯ್ ಮಾಡ್ರಿ. ಆ್ಯಂಡ್ ನಿಮ್ಗೆ ಸ್ಕ್ರೀನ್ ಕೊಟ್ಟೆ. ಆ್ಯಂಡ್ ಲೆಟ್ಸ್ ಗೋ ಸ್ಟಾರ್ಟ್. Once, I'm sorry guys, once again. Okay, once again. Okay, chalo, let's go. Okay. Boy, first scene ಬಾಳ ಮರ್ಡರ್ ಮಾಡಿ ಬಂದವ್ ಟೈಪ್ ಐತಲ್ಲ. ಯಾಕೋ ಫೋನ್ ಮಾಡಿ ಬರೋಕೆ ಕೇಳಿದೆ. ಏನಾಯ್ತು? ಯಾಕೋ ಮಾತಾಡ್ತಾನೆ ಇಲ್ಲ. ಲೇ, ಏನಾಯ್ತು ಮಹೇಶ? ತಿರ್ಗೋ ಈ ಕಡೆ. ಬಾಯ್ ರಕ್ತ ಆಗ್ಯಾನ ಮನುಷ್ಯ. ಒಂದ್ ಸೆಕೆಂಡ್. ಆಕ್ಟ್ರೆಸ್ ಯಾರಂತ ಗೊತ್ತಾಗ್ಲಿಲ್ಲ. ಓಕೆ, ಆಕ್ಟ್ರೆಸ್ ಯಾರಂತ ಪ್ಲೀಸ್ ಯಾರು ನೋಡಾಕತ್ತೀರಿ, ಯಾರ್ಯಾರು ಗೊತ್ತಿರಿ ಪ್ಲೀಸ್ ಕಮೆಂಟ್ ಹಾಕ್ರಿ. ಬಿಕಾಸ್ ಫಯಾಜ್ ಬಾಯ್ ಅಲ್ಲೊಂದು ಕನ್ಫರ್ಮ್ ಆಗೈತೆ ನನಗೆ, ಬಟ್ ಆಕ್ಟ್ರೆಸ್ ಯಾರು ಗೊತ್ತಲ್ಲ. ಲೆಟ್ಸ್ ಗೋ ಗೈಸ್. ಓಕೆ, ಚಲೋ ಮಹೇಶ, ಚಲೋ. ಏನಾಯ್ತು? ಮೈಲ ರಕ್ತ ಏನಾಯ್ತು ಹೇಳು. ಹೇಳಲ್ಲ. ನನ್ನ ಪ್ರೀತಿ, ನನ್ನ ಜೀವ, ನನ್ನ ಉಸಿರಂತ ಅನ್ಕೊಂಡಿದ್ದೆ. ಬಟ್ ಆದ್ರೆ ಇವತ್ತು ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ದೆ ಮಚ್ಚ. ನನ್ಗೆ ಅವಳಿಂದ ಇರಕ್ ಆಗಲ್ಲ ಕಣ್ಣು. ಅದೇ ಏನಾಯ್ತು? ಇರಕ್ ಆಗಲ್ಲ ಕಣ, ಅವಳಿಲ್ಲ. ಏನಾಯ್ತು? ಅಕ್ಕನ್ಗೆ ಪ್ರಜ್ಞೆ ಬಂದಿದ್ದೇಳು. ಏನಾಗಿದೆ ಸಿಚುವೇಶನ್ ಅದು ಬೇಕಲ್ಲ. ಆಕ್ಸಿಡೆಂಟ್ ಆತೋ, ವಿಷ ಕುಡಿದ್ರು, ವಾಟ್ ಹ್ಯಾಪಂಡ್? ಬಾಯ್ ಬೆಂಕಿ. ಆಕ್ಟಿಂಗ್ ಏನ್ ರಿಯಾಲಿಟಿ ಬಾಯ್. ಇವೇನು ಆಡ್ಸ್ ಬರ್ತಾವ, ನಟ ಬರಕ್ಕೆ ಜೀವನ ಹಾಳು ಮಾಡ್ತಾವ. ಆಕ್ಟಿಂಗ್ ಗಾಂಡ್ಗ ಬರಾಗೈತೆ. ಓಕೆ, ಬೆಂಕಿ. ಓಕೆ, ಚಲೋ ಬೈ. ಆಕ್ಟಿಂಗ್ ಅನಿಸ್ಲಿಲ್ಲ ಬ್ರೋ, ರಿಯಾಲಿಟಿ ಅನ್ನಿಸ್ತು ಬ್ರೋ. ಬಿಗ್ ಶೌಟ್ ಔಟ್ ಬ್ರೋ, ಬಿಗ್ ಶೌಟ್ ಔಟ್. ಓಕೆ, ಸೊ ಇದನ್ನ ನೋಡಿರ್ಬೋದು ನೀವು. ಒಂದು ಫೇಸ್ಬುಕ್ದಾಗೆಲ್ಲ ಭಾಳ ಇದಾಗಿತ್ತದ ಆ ಸೀನ್ ಅದ. ಬದಲಾಯಿತು ನನ್ನ ಜೀವನ ನೀನು ಬಂದ ದಿನ. ಬದಲಾಯಿತು ನನ್ನ ಜೀವನ ನೀನು ಬಂದ ದಿನ. ನಿನಗಾಗಿ ಕಾದಿದೆ ಈ ಮನ, ನಿನ ನೆನಪು ಕಾಡಿದೆ ಈ ಕ್ಷಣ. ನಿನಗಾಗಿ ಕಾದಿದೆ ಈ ಮನ, ನಿನ ನೆನಪು. ಒಂದೇನು ಗೊತ್ತಾನ, ಈ ಸೀನ್ ನೋಡೇ ಹೇಳುದು. ಹುಡುಗ ಎಷ್ಟೇ ನೋವು ಒಳಗಿದ್ರು ಒಂದು ಹುಡುಗಿ ಕಡೆ ಒಂದು ಮ್ಯಾಜಿಕ್ ಇರ್ತೈತೆ ಅನ್ಕೊಡಿ, ಆ ನೋವೆಲ್ಲ ಕಳ್ಯಾಕ. ಆ್ಯಂಡ್ ಆ ಹುಡುಗನ ಲೈಕ್ ಮೋಟಿವೇಟ್ ಮಾಡೋದು ಆ ಹುಡುಗಿ ಕಡೆನೇ ಇರ್ತೈತಿ, ಡಿಮೋಟಿವೇಟ್ ಮಾಡೋದು ಆ ಹುಡುಗಿ ಕಡೆ ಇರ್ತೈತಿ. ಡಿಫ್ರೆನ್ಸ್ ಭಾಳ ಅದ ಮೋಟಿವೇಟ್ ಮಾಡೋದಕ್ಕೂ ಡಿಮೋಟಿವೇಟ್ ಮಾಡೋದಕ್ಕೂ. ಆ್ಯಂಡ್ ಅಷ್ಟ ನೋಡಿ ವಿಚಾರ ಮಾಡಿ ಒಂದು ಹುಡುಗಿನ ಇಷ್ಟಪಡೋದು ಒಂದು ಹುಡುಗನ ಒಳಗಿರ್ತೈತಿ. ಯಾಕಂದ್ರೆ ದ್ಯಾಟ್ಸ್ ಫ್ಯೂಚರ್ ಬ್ರೋ. ಇದನ್ನ ಹೇಳ್ಬೇಕನ್ನಸ್ ನನಗೆ, ಯಾಕೆ ಹೇಳ್ಬೇಕನ್ನಸ್ ಗೊತ್ತಿಲ್ಲ, ಹೇಳ್ಬೇಕನ್ನಸ್ ಅಷ್ಟ. ನೀನು ಬಂದ ಒಂದೇ
ಜೀವನದಾಗ ಎಲ್ಲ ಕಡೆ ಸೋತಾಗ ಒಂದು ಹುಡುಗಿ ಬರ್ತಾವ. ಬದಲಾಯಿತು ನನ್ನ ಜೀವನ ನೀನು ಬಂದ ದಿನ, ಬದಲಾಯಿತು ನನ್ನ ಜೀವನ ನೀನು ಬಂದ ದಿನ, ನಿನಗಾಗಿ ಕಾದಿದೆ ಈ ಮನ, ನಿನ ನೆನಪು ಕಾಡಿದೆ ಈ ಕ್ಷಣ, ನಿನಗಾಗಿ ಕಾದಿದೆ ಈ ಮನ, ನಿನ ನೆನಪು ಕಾಡಿದೆ ಈ ಕ್ಷಣ, ನಿನಗಾಗಿ ಮೂಡಿದ ಕಲ್ಪನೆ, ಆ ಕಲ್ಪನೆಯಲ್ಲಿ ನಿನ ಯೋಚನೆ, ನಿನಗಾಗಿ ಮೂಡಿದ ಕಲ್ಪನೆ, ಆ ಕಲ್ಪನೆಯಲ್ಲಿ ನಿನ ಯೋಚನೆ. ಫುಲ್ ನೋಡ್ಬೇಕು, ಎಲ್ಲರಿಗೂ ಸ್ಟೋರಿ ಗೊತ್ತಾಗಂಗಿಲ್ಲ, ನೆನ್ಪಿಟ್ಕೋರಿ. ಹಲೋ ಹಲೋ, ಎಲ್ಲಿದ್ದೀರಾ? ಇಲ್ಲೇ ಸ್ವಲ್ಪ ಹೊರಗಡೆ ಇದ್ದೆ. ಅದೇ ನಾನು ಹೇಳಿದ್ನಲ್ಲ ಡ್ಯಾಮ್ ಲೊಕೇಶನ್ ಬರೋಕ್ಕಾಗುತ್ತಾ? 5 minutes ಅಲ್ಲಿ ಇರ್ತೀನಿ. ಬೇಗ ಬನ್ನಿ. ಓಕೆ. ರೀಸೆಂಟ್ಲಿ ನಾವು ಕಣ್ಣೀರ ಬರೆಸಿದಳು. ರೀಸೆಂಟ್ಲಿ ನಾನು ಭಾಳ ಈ ಟೈಪ್ ಲೈಕ್ ಐ ಥಿಂಕ್ ಇದು 2ನೇದು ಇರ್ಬೋದು, ನಾನು ರಿಯಾಕ್ಷನ್ ಮಾಡತ್ತಿದ್ದೆ. ಬಟ್ ರೀಸೆಂಟ್ಲಿ ನಾನು ನೋಡಿದ್ರೊಳಗೆ ಸಾಂಗ್ಸ್ ಎಲ್ಲ ಈ ಒಂದು ಸ್ಟೋರಿ ಮೇಂಟೈನ್ ಮಾಡತ್ತಾರ, ಅದು ಮ್ಯಾಟ್ರ್ ಭಾಳ ಇಷ್ಟ ಆಗತೈತಿ. ಬಿಕಾಸ್ ಸಾಂಗ್ ಅನ್ನೋದು ಒಂದು ಕಡೆ, ಬಟ್ ಆ ಸಾಂಗ್ ಎದಕ್ಕೆ ಬರತೈತಿ, ಆ ಫೀಲ್ ಹೆಂಗೆ ಕೊಡ್ಬೇಕು ಅನ್ನೋದೊಂದು ಸ್ಟೋರಿ ಟೈಪ್ ಮಾಡತ್ತಾರಲ್ಲ, ಅದು ಭಾಳ ಇಷ್ಟ ಆಯ್ತು ಬ್ರೋ. ಪ್ರೌಡ್ ಫೀಲ್ ಬ್ರೋ, ಭಾಳ ಅಪ್ರಿಷಿಯೇಟೆಡ್ ಬ್ರೋ. ಪ್ರೌಡ್ ಫೀಲ್ ಅದಾಗ ನಮ್ಮ ಕನ್ನಡದಾಗ ಈ ಟೈಪ್ ಮಾಡಾಕದಲ್ಲ, ಅದಕ್ಕೆ ಪ್ರೌಡ್ ಫೀಲ್. ಕಣ್ಣೀರ ಬರೆಸಿದಳು, ಕಣ್ಮರೆಯಾದಳು, ಮನದಲ್ಲಿ ಶಾಶ್ವತ ಉಳಿದವಳು. ಓ ನನಗೆ ಗೊತ್ತಿಲ್ಲದೆ ಪರಿಚಯ ಆಗಿದಳು, ಪ್ರೀತಿಗೆ ಮುನ್ನುಡಿ ಬರೆದವಳು. ಲವ್ ಸ್ಟೋರಿ ಸ್ಟಾರ್ಟ್ ಆತ ಈಗ. ಸೋತ ಪ್ರೀತಿ ಕಥೆಗಳೇ ಭೂಮಿ ಮೇಲೆ ಸಾವಿರಾರು, ಸೋತರು ಪ್ರೀತಿ ಮಾಡೋ ಹುಚ್ಚು ಮನಗಳು. ಬದಲಾಯಿತು ನನ್ನ ಜೀವನ ನೀನು ಬಂದ ದಿನ, ಬದಲಾಯಿತು ನನ್ನ ಜೀವನ ನೀನು ಬಂದ ದಿನ. ಓಕೆ, ತುಂಬಾ ಇಷ್ಟಪಟ್ಟು. Uncertain Bro, about bro. travel plans? ಏಯ್ Book ಆಡ್ಸ್ ಇಷ್ಟಾಗಿ ಬರಾಕತ್ತಾವ. ಓಕೆ ಸಾರಿ, 10 ನಿಮಿಷ ಇದೆ. ಬೈ ಅರ್ಧ ಮೂಡ ತೆಗೆದೋಗಿತಾವೆ ಆಡ್ಸ್. ಓಕೆ, ನಂಗೆ ನಿನ್ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ. ನೀನಂತ ಒಳ್ಳೆ ಹುಡುಗ ನಂಗೆ ಸಿಗ್ತಾನೋ ಇಲ್ವೋ ಅಂತಾನೆ ಗೊತ್ತಿಲ್ಲ. ನನ್ಗೆ ಈ ತಾಳಿ ಕಟ್ತೀಯ ಇವಾಗ್ಲೇ, ಈಗ್ಲೇ, ಈ ಕ್ಷಣನೇ. ಭೂಮಿಗೆ ಪ್ರೀತಿಯನು ತಂದವರು ಯಾರೋ, ಪ್ರೀತಿಯಲ್ಲಿ ಗೆದ್ದವರು ಯಾರೋ. ಅಣ್ಣ ಗೆದ್ದಾನಿಲ್ಲ. ಶಿಕ್ಷೆಯ ನೀಡೋ ಮುನ್ನ ಯೋಚಿಸು ನೀನು ಬ್ರಹ್ಮ, ಈ ಬಡಪಾಯಿಯ ಜನ್ಮ ಮರಳಿ ಬಾರದೂರಿಗೆ ಮಾಡಿದೆ ನೀ ಪಯಣ. ಓಕೆ ಓಕೆ, ನಾ ಗೆಸ್ ಮಾಡ್ಬೋದು ಈಗ, ಗೆಸ್ ಮಾಡ್ಬೋದು ನಾ. ಸೊ ಏನಿಲ್ಲ, ಈಗ ಸಿಚುವೇಶನ್, ನಾ ಮುಂದಿನ ಸಿಚುವೇಶನ್ ಗೆಸ್ 7 ಸೆನ್ಸ್ ಒಳಗೆ ಹೇಳ್ತೀನಿ ನೋಡ್ರಿ. ಹುಡುಗಿಗ ಯಾವುದೋ ಒಂದು ಕಾಯಿಲೆ ಐತಿ. ಸೊ ಒಂದು ಐ ಥಿಂಕ್ ಬ್ರೈನ್ ಟ್ಯೂಮರ್ ಒಂದೇನ ಇರ್ಬೋದು. ಈ ಸಿಚುವೇಶನ್ ನೋಡಿ ನಾ ಹೇಳಾಕತ್ತಿದ್ದೆ. ಓಕೆ, ಅದು ಏನಿದೆ ಗೊತ್ತಿಲ್ಲ. ಸೊ ಅದ್ರ ಸಂಬಂಧ ಅನ್ನ ಭಾಳ ನೋದ ಹೊಕ್ಕಾನ. ಸೊ ಅದಿರ್ಬೋದು. ಓಕೆ, ಸೊ ಮೂಗ್ನ್ಯಾಗ ರಕ್ತ ಬರತೈತಿ, ಹೌದಾ? ಓಕೆ, ಸೊ ಲೆಟ್ಸ್ ಗೋ ಗೈಸ್. ನನ್ನ ಪ್ರಕಾರ ಹುಡುಗಿಗೊಂದು ಕಾಯಿಲೆ ಐತಿ, ಅದ್ರ ಸಂಬಂಧ ಈಗ ಅನ್ನ ಜೀವನದಾಗ ಈಗ ಗೊತ್ತಾಕೈತಿ ಲೈಕ್ ಹಿಂಗೈತಿ ನನ್ನ ಹುಡುಗಿಗಂತ, ಅದಕ್ಕೆ ಭಾಳ ನೋವು ಪಟ್ಟ
ಮುಂದೆ ಜೀವನ ನಡೆಸ್ತಾನೆ. ಶೂನ್ಯ ನನ್ನಿ ಜೀವನ ಬದಲಾಯಿತು ನನ್ನ ಜೀವನ ನೀನು ಬಂದ ದಿನ ಬದಲಾಯಿತು ನನ್ನ ಜೀವನ ನೀನು ಬಂದ ದಿನ ನಿನಗಾಗಿ ಕಾದಿದೆ ಈ ಮಾನ ನಿನ ನೆನಪು ಕಾಡಿದೆ ಈ ಕ್ಷಣ ನಿನಗಾಗಿ ಕಾದಿದೆ ಈ ಮಾನ ನಿನ ನೆನಪು ಕಾಡಿದೆ ಈ ಕ್ಷಣ ನಿನಗಾಗಿ ಮೂಡಿದ ಕಲ್ಪನೆ ಆ ಕಲ್ಪನೆಯಲ್ಲಿ ನಿನ ಯೋಚನೆ ನಿನಗಾಗಿ But ಅಣ್ಣಾಗೆ ಮೂಡಿದ ಏನು ಆತ? ಕಲ್ಪನೆ ಆ ಕಲ್ಪನೆಯಲ್ಲಿ ನಿನ ಯೋಚನೆ ಅಣ್ಣಗೆ ಹೆಂಗ್ ನೋವು ಆತದ್ ಗೊತ್ತಾಗ್ಲಿಲ್ಲ ನೋಡುದು. ಏನಾಯ್ತು ಡಾಕ್ಟರ್? ಆ ಪೇಷಂಟ್ ಏನಾಗ್ಬೇಕು ನೀವು ಗಂಡ ಇಷ್ಟು ದಿನ ಏನ್ ಮಾಡಿದ್ರಿ ನೀವು ಆ ರೀ ಪಾಪ ಅವಳಿಗೆ ಗೊತ್ತಿಲ್ಲ ನನಗಿಂತ ಕಾಯಿಲೆ ಇದೆ ಅಂತ. ಕ್ಯಾನ್ಸರ್ ಫೈನಲ್ ಸ್ಟೇಜ್ ಐತ್ರಿ. ನಿಮ್ಗೆ ಹೆಂಗ್ ಹೇಳೋದು ಅರ್ಥ ಆಗ್ತಿಲ್ಲ ನೋಡು. ಒಂದು ಕೆಲಸ ಮಾಡಿ, ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಅವಳು ಇನ್ನೂ ಹಬ್ಬ ಅಂದ್ರೆ 6 days ಬದುಕಕ್ಕೆ ಚಾನ್ಸಸ್ ನೋಡಿ. ಇರೋಷ್ಟು ದಿನ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಇವ್ರೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅವಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಓಕೆ 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 ಓಕೆ, ನಾನು ಮೆಡಿಸಿನ್ ಬರ್ದು ಕೊಡ್ತೀನಿ, ಅವ್ರಿಗೆ ಕೊಡಿ. ಸೊ ಆಕೀಗ ಗೊತ್ತಾಗ್ಲಾರ್ದಂಗ ನೋಡ್ಕೊಳತಾನೀಗ ಅಷ್ಟ. ಬಾಯ್ ಬಾಯ್. ಒಂದೆರಡು ನಿಮಿಷ, ನಮ್ಮ ಹುಡುಗಿ ಎಲ್ಲೇ ಹೋಗ್ಬರ್ತೀನಿ. ಬೇಗ ಬರ್ಬೇಕು. ಒಂದ್ 2 ನಿಮಿಷ ಬರ್ತೀನಿ. ಏನಿ ಸರ್ಗ ಬರಕ್ ಹೇಳಿದ್ದು? ನನ್ ಗೊತ್ತು ಮೈ, ನೀ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ ಅಂತ. ಏನಾದ್ರೂ ಇದ್ರೆ ಹೇಳ್ಕೊ, ನನ್ನ ಹತ್ರ ಹೇಳ್ಕೊಳು. ಅತ್ಬಿಡು ಮೈ, ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಅತ್ಬಿಡು ಮೈ. ಏನ್ ಹೇಳ್ತಿದ್ಯಾ? ಬಾಯ್. ಏನ್ ಹೇಳ್ತಿದ್ಯಾ? ನಿನ್ಗೇನು ಆಗಲ್ಲ, ನಿನ್ ಜೊತೆ ನಾನಿದ್ದೀನಿ. ಏ women, ಏ, no alcohol, ನಿಮ್ಮ ಅವನ no drugs. ಯೂಟ್ಯೂಬ್ ದ ಐನ್ ಹಾಡ. ಏ ಬೈ ಅವನು ಫೀಲಿಂಗ್ದಾಗ ಇದ್ದಾಗ ಆಡ್ಸ್ ಬಂದು ಬೈ. ಓಕೆ ಸಾರಿ, ಓಕೆ ಬಂದ್ವಿ. ತಾಯಿನಾಡ ಓಕೆ ಬೈ, ವಾಪಸ್ ಬರ್ರಿ. ಯಾಕೋ ನಿನ್ ತೊಡೆ ಮೇಲೆ ಮಲ್ಕೋಬೇಕು ಅಂತ ಅನಿಸ್ತಿದೆ. ಅದಕ್ಕೇನಂತೆ? ಅಣ್ಣ ಪಬ್ಜಿ ಆಡಾಗ ನಾನು. Enemy down. ಹೌದಲ್ವಾ? ಬಾ ನೋಡ್ಕೊಂಬರೋಣ. Let's go. ಹಲೋ ಹೇಳೆ ಏನು ಮಹೇಶ, ಪ್ರೀತಿ ಅನ್ನೋದೆಲ್ಲಿ ಏ ಮಹೇಶ, ಏನಾಯ್ತು ಬೈ? ಏ ಮಹೇಶ, ಏ ಮಹೇಶ್, ಮಹೇಶ, 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 ಏ ಏನಾಯ್ತು? ಇಬ್ರು ಸತ್ತೋಗಿದಾರ. ಓಕೆ ಏ ಮಹೇಶ, ಬಟ್ ಅವನ್ ಮಾಡ್ಕೊಂಡ ಮಹೇಶ, ನೋದಾಗ ಮಹೇಶ, ಎದ್ದೇಳಲೇ. ಏ ಮಹೇಶ, ಮಹೇಶರೇ, ಎದ್ದೇಳು. ಮಹೇಶ, ಏನಾಯ್ತು? ಬೆಂಕಿ.
Okay, big shout out to each and everyone. Yeah. Main thing, appreciate for the things ನೀವು ಮಾಡಿದ್ದ ಫಯಾಜ್ ಬೈ ಆ್ಯಂಡ್ ದ ಟೀಮ್ ಅನ್ಬೋದು ನಾನು. ಓಕೆ, ಸೊ ಪೂರ ಕ್ರೂ ಬಿಗ್ ಶೌಟ್ ಔಟ್. ಬಿಕಾಸ್ ಸಮ್ಟೈಮ್ಸ್ ಅನ್ಸತ್ತ ಸಾಂಗ್ ಓಡ್ತೈತಿಲ್ ಗೊತ್ತಿಲ್ಲ, ನೋಡೋರಿಗೆ ಪೂರಾ ಲೈಕ್ ಅಂತಾರಲ್ಲ ಬೈ ಟೈಮ್ ವೇಸ್ಟ್ ಆಗೈತೆ ಅಂತ ಅನ್ಸ್ಬಾರ್ದಂತ. ಯಾಕಂದ್ರೆ ಒಂದೊಂದು ಗುಡ್ ಥಿಂಗ್ಸ್ ಯಾವತ್ತೂ ಫೇಮಸ್ ಆಗೋದಿಲ್ಲ. ಬಿಕಾಸ್ ಗುಡ್ ಥಿಂಗ್ಸ್ ಫೇಮಸ್ ಆಗೋಂಗಿದ್ರೆ ಭಾಳ ಫೇಮಸ್ ಆಗಿಬಿಡ್ತಿದ್ದು, ಗುಡ್ ಥಿಂಗ್ಸ್ ಅಲ್ಲೆಲ್ಲೇ ಮೂಲ್ಯಾಗ ಇದ್ಬಿಡ್ತಾವಂತ. ಅಪ್ರೂಪ್ ಯಾವಾರು ಗುಡ್ ಥಿಂಗ್ಸ್ ಫೇಮಸ್ ಆಗೋದು. ಆ್ಯಂಡ್ ಐ ಥಿಂಕ್ ಒನ್ ಆಫ್ ದ್ಯಾಟ್ ಇದು ಒಂದು ಲೈಕ್ ಒಂದು ಮೇನ್ ಥಿಂಗ್ ಈ ಟೈಪ್ ಸಿಚುವೇಶನ್ಸ್ ಭಾಳ ನೋಡಿರ್ತೀವಿ. ಲೈಕ್ ಮೂವಿ ಆಯಿತು, ಬಿಕಾಸ್ ಇಟ್ಸ್ ಅ ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾಡುವ ಒಂದು ಥಿಂಗ್ಸ್ ಇವು. ಆಲ್ಮೋಸ್ಟ್ ಲೈಕ್ ನಾ ಹೆಂಗೆ ಗೆಸ್ ಮಾಡಿದಲ್ಲ ಲೈಕ್ ಹಿಂಗೇನೋ ಇರ್ಬೋದು ಅಂತ. ಆಲ್ಮೋಸ್ಟ್ ಇಟ್ಸ್ ಅ ನಾರ್ಮಲ್. ಬಟ್ ನಾ ಹೇಳತ್ತಿದ್ದು ಒಂದು ಸಾಂಗ್ದಾಗ ನೀವು ಆ ಸ್ಟೋರಿ ಪ್ಲೇ ಮಾಡತ್ತೀರಿ, ಅದು ಮ್ಯಾಟ್ರ್ ಆಕೈತೆ. ಬಿಕಾಸ್ ಸಾಂಗ್ ಹಾಡಿಬಿಟ್ರು ಮುಗಿದೋಕಿತ್ತು, ಬಟ್ ಅದನ್ನು ಸ್ಟೋರಿ ಮಾಡಿ ಸಾಂಗ್ ಮಾಡ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಅದಲ್ಲ, ಅದು ಭಾಳ ಪ್ಲಸ್ ಪಾಯಿಂಟ್ ಅನ್ಕೋರಿ. ಆ್ಯಂಡ್ ಮೇನ್ ಥಿಂಗ್ ಒಬ್ಬರು ಸಾಂಗ್ ರೆಡಿ ಇದ್ರೆ ಮುಗಿದೋದು ಬರೋ ಸಾಂಗ್ ಮಾಡೋಣ ಅನ್ನೋ ಒಂದು ಮೈಂಡ್ಸೆಟ್ದಾಗ ಇರ್ತೈತಿ. ಬಟ್ ಒಂದು ಸ್ಟೋರಿ ಪ್ಲೇ ಮಾಡಿ ಸಾಂಗ್ ಮಾಡ್ಬೇಕನ್ನೋ ಮೈಂಡ್ಸೆಟ್ ಭಾಳ ಮಂದಿ ರೇರ್ ಬರ್ತೈತಿ. ಆ್ಯಂಡ್ ಐ ಥಿಂಕ್ ಅದು ಇರ್ಬೇಕು. ಬಿಕಾಸ್ ಮಂದಿಗೆ ನ್ಯೂ ಥಿಂಗ್ಸ್, ನ್ಯೂ ಕಾನ್ಸೆಪ್ಟ್ ಗೊತ್ತಾಗಬೇಕಂದ್ರೆ ನ್ಯೂ ಥಿಂಗ್ಸ್ ಟ್ರೈ ಮಾಡೋರು ಇರ್ಬೇಕು. ಸೊ ಅದ್ರ ಸಂಬಂಧ ಬಿಗ್ ಶೌಟ್ ಔಟ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಆ್ಯಂಡ್ ಸಾಂಗ್ ಇದ್ರಾಗ ಬಂದ್ರೆ ಬ್ರೋ, ಸಾಂಗ್ ಭಾರಿ ಐತಿ, ಲೈಕ್ ಫೀಲ್ ಒಳಗೈತಿ, ಫೀಲ್ ಮಾಡ್ಬೋದು. ನಾನು ಫೀಲ್ ಕಳ್ಕೊಂಡಿದ್ದೆ, ಯಾಕಂದ್ರೆ 3 ಸರಿ ಆ್ಯಡ್ ಬಂದುಬಿಡುತ್ತೆ, ಅದ್ರ ಸಂಬಂಧ ನಾನು ಫೀಲ್ ಹೋಯ್ತು. ಬಟ್ ಯಾ, ಆ್ಯಂಡ್ ಮೇನ್ ಥಿಂಗ್ ಆ್ಯಕ್ಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಬ್ರೋ, ಗಾಣಗಾವ್ರ ಆ್ಯಕ್ಟಿಂಗ್ ಐತಿ, ರಿಯಾಲಿಟಿ ಫೀಲ್ ಕೊಡುತ್ತೆ. ಹುಡುಗಂದು ಅಂತೂ ಬೆಂಕಿ ರಿಯಾಲಿಟಿ ಕೊಡ್ದ. ಆ್ಯಂಡ್ ಯಾ, ನಿಮ್ಗೆ ಹೆಂಗೆ ಅನಿಸ್ತಂತ ಯಾರು ನೋಡತ್ತೀರಿ, ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ದಾಗ ಹಾಕರಿ. ಆ್ಯಂಡ್ ಒರಿಜಿನಲ್ ಸಾಂಗ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಇರ್ತೈತಿ, ಅಲ್ಲಿಂದ ಹೋಗಿ ನೋಡ್ಬೋದು ನೀವು. ಚೆಕ್ಔಟ್ ಮಾಡಿರಿ, ಹೋಗಿ ಅಪ್ರಿಷಿಯೇಟ್ ಮಾಡಿರಿ. ಆ್ಯಂಡ್ ಯಾ, ಆಫ್ಕೋರ್ಸ್ ಈ ಟೈಪ್ ಸಾಂಗ್ ಇದ ಅಕಸ್ಮಾತ್ ಒಬ್ಬರೇ ನೋಡತ್ತಿರೋ ಎಷ್ಟಾಗ್ತದೆ ಶೇರ್ ಮಾಡಿರಿ, ಸೊ ಮಂದಿಗೆ ರೀಚ್ ಆಗಲಿ ಅಂತ ಹೇಳ್ತೀನಿ. ಆ್ಯಂಡ್ ಫಯಾಜ್ ಬೈ ಬೆಂಕಿ ಡನ್ ಬ್ರೋ. ಅಷ್ಟೇ ಹೆಚ್ಚಿಗೆ ಮಾತಾಡ್ರಿ, ನಮ್ಮ ಮಾತುಗಳು ಕಮ್ಮಿ ಆಗಿಬಿಡ್ತಾವೆ. ಸೊ ಅದ್ರ ಸಂಬಂಧ ಇಷ್ಟಕ್ಕೆ ಮುಗಿಸ್ತೀನಿ ಅಂತ. ಹೆಂಗೆ ಅನ್ನಿಸ್ತಂತ ಕಮೆಂಟ್ದಾಗ ಹಾಕರಿ. ಆ್ಯಂಡ್ ಎಷ್ಟೆಲ್ಲ ಶೇರ್ ಮಾಡಿರಿ. ಇನ್ಸ್ಟಾಗ್ರಾಮ್ದಾಗ ಯಾರು ಫಾಲೋ ಮಾಡ್ತೀವಿ, ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ಕೊರಿ. ಆ್ಯಂಡ್ ಈ ಹುಡಿ ನೀವು ಬಾಯ್ ಮಾಡಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ನೀವು ಬಾಯ್ ಮಾಡ್ಬೋದು. ಸಿಗೋಣಂತ ನೆಕ್ಸ್ಟ್ ರಿಯಾಕ್ಷನ್ ಇರುತ್ತೆ. ಅಲ್ಲಿ ಟೇಕ್ ಕೇರ್, ಬಿಡಬೇಡ. ನೀವು ಹೋಪ ನಿಮ್ಮ ಅಣ್ಣ ತಂದು ದುಡ್ಡು ತೋಪ ಒಂದೇನಮ್ಮ ಅಂದ್ರೆ ಅನ್ಬೋದಂದ್ರೆ ಯಾರ ಜೀವನದಾಗೂ ಹಿಂಗೆ ಆಗಬಾರ್ದು ಅನ್ನೋದು ಅಂದ ದೇವ್ರ ಕಡೆ ಎಲ್ಲರೂ ಬೀಳ್ಕೊಳ್ಳೋದಂತ. ಲವ್ ಯು ಗೈಸ್, ಸಿಗೋಣಂತ. ಬಾಯ್ ಗೈಸ್.